ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿ ಅನಾವರಣಗೊಂಡಿದೆ. ಇಲ್ಲಿ ನಡೆದದ್ದು ಏನು ಅಂದ್ರೆ ನಾನು ಹೇಳ್ತೇನೆ, ಅವರು ಜೀವ ಬೆದರಿಕೆ ಹಾಕಬಹುದು, ನನಗೆ ಹೆದರಿಕೆ ಇಲ್ಲ. ಆಗೋದು ಏನಿದೆ ಅದು ಆಗ್ಲಿ, ಅವರಿಗೆ ಏನು ಮಾಡ್ತಾರೋ ಮಾಡ್ಲಿ, ನಮ್ಮ ಪಕ್ಷದ ಕಾರ್ಯಕರ್ತರು ಇದಕ್ಕೆ ಉತ್ತರವನ್ನ ನೀಡ್ತಾರೆ ಎಂದು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವದಿ ನಾರಾಯಣಸ್ವಾಮಿ ಅವರು ಕಿಡಿಯನ್ನ ಕಾರಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿದಂತ ಅವರು, ನನಗೆ ಆಗಿರುವ ಹಕ್ಕುಚ್ಯುತಿ ಕುರಿತು ಸಭಾಪತಿ ಅವರ ಅನುಪಸ್ಥಿತಿಯಲ್ಲಿ ಅವರ ಆಪ್ತ ಸಹಾಯಕರಿಗೆ ಮನವಿಯನ್ನ ಮಾಡಿದ್ದೇನೆ. ಸಭಾಪತಿ ಅವರ ಜೊತೆ ಫೋನಿನಲ್ಲಿ ಕೂಡ ಮಾತನಾಡಿದ್ದೇನೆ. ತಕ್ಷಣ ಕ್ರಮವನ್ನ ಕೈಗೊಳ್ಳುವುದಾಗಿ ಅವರು ಹೇಳಿದ್ದಾರೆ. ನನ್ನನ್ನು ನಾಯಿಗೆ ಹೋಲಿಸಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದ ಅವರಿಗೆ ಪದ್ಮಶ್ರೀ ಕೊಡಬೇಕಿತ್ತೆ ಎಂದು ಸಚಿವರು ಕೇಳಿದ್ದಾರೆ. ದಿಗ್ಬಂಧನ ಹಾಕಿದ್ದು ಸರಿ, ಮಸಿ ಅಥವಾ ಇಂಕ್ ಚೆಲ್ಲಿದ್ದು ಸರಿ, ಮೊಟ್ಟೆ ಕಲ್ಲುಗಳನ್ನ ಹೊಡೆದದ್ದು ಸರಿ, ನಮ್ಮ ಉತ್ತರ ಹೀಗೆ ಇರುತ್ತದೆ ಎಂಬುದು ಅವರು ಹೇಳಿಕೊಂಡಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತಿನಲ್ಲಿ ಮಾತನಾಡುವಾಗ ಗೌರವಾನ್ವಿತ ಖರ್ಗೆ ಅವರು, ನಿಮ್ಮ ಮನೆಯ ನಾಯಿಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತಿಲ್ಲ ಎಂದರು. ಅವರು ನಾಯಿ ಪದ ಬಳಸಿಲ್ವೇ? ಈ ದೇಶದ ಪ್ರಧಾನಿ ಅವರನ್ನ ವಿಷ ಸರ್ಪ ಎಂದು ಅಪಮಾನಿಸಿಲ್ವೇ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನಾನು ಕೂಡ ಚಡ್ಡಿ ಸುಟ್ಟಿದ್ದೇನೆ ಎಂದಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯು ಒಂದು ಅಂಗ. ಅದಕ್ಕೆ ವಿರುದ್ಧವಾಗಿ ಉತ್ತರವನ್ನ ಕೊಡುವ ರೀತಿ ಅವರಿಗೆ 2 ಚಡ್ಡಿಯನ್ನ ಕೊಟ್ಟಿದ್ದೇವೆ ಎಂದು ತಿಳಿಸಿದ್ರು. ಆಗ ಮನುವಾದಿ ಎಂದು ಟೀಕಿಸಿದ್ರು. ಮನುವಾದಿ ಅಂದ್ರೆ ಏನು ಹೇಳಿದ್ರು. ನಿಮ್ಮ ಉದ್ದಟತನ ದರ್ಪ ನಿಮ್ಮಲ್ಲೇ ಇರಲಿ, ನನ್ನನ್ನ ಕೆಣಕಿಸಲು ಹೋಗದಿರೆ ಎಂದು ಸವಾಲನ್ನ ಹಾಕಿದ್ರು. ಇದು ದಲಿತರ ಪ್ರಶ್ನೆಯೇ ಅಲ್ಲ. ನೀವು ನಮ್ಮನ್ನ ಆ ರೀತಿ ನಿಂದಿಸಿದ್ರೆ ನಾವು ನಿಂದಿಸುವ ಪ್ರಶ್ನೆ ಬರ್ತಾ ಇರಲಿಲ್ಲ ಎಂದು ತಿಳಿಸಿದ್ರು. ನೀವು ಸಚಿವರು, ನಾನು ವಿಪಕ್ಷ ನಾಯಕ. ನೀವು ನನ್ನ ಬಗ್ಗೆ ಮಾತನಾಡಿದಾಗ ನಾನು ತಮ್ಮ ಬಗ್ಗೆ ಮಾತನಾಡಬಾರದೆ? ಪ್ರಧಾನಿ ಬಗ್ಗೆ ಪ್ರಶ್ನಿಸಿ, ಆದರೆ ನಿಂದನೆಗಳು ಸರಿಯೇ ಎಂದು ಕೇಳಿದ್ರು.